ಡಿಕೆ ಸರ್ಕಾರದಲ್ಲಿ 8 ಜಿಲ್ಲೆಗೆ ಸಚಿವ ಸ್ಥಾನಗಳು ಸಿಕ್ಕಿಲ್ಲ. ಪ್ರಾತಿನಿಧ್ಯವನ್ನು ನೀಡದ ಸಿಎಂ ವಿರುದ್ಧ ಬಂಡಾಯದ ಬಿಸಿ ಈಗ ಜೋರಾಗ್ತಾ ಇದೆ. 8 ಜಿಲ್ಲೆಗಳಿಗೆ ಅವಕಾಶವೇ ಸಿಕ್ಕಿಲ್ಲ. ನೋಡಿ, ಎಲ್ಲ ಹೇಳ್ತಾರೆ ಪ್ರಾದೇಶಿಕವಾರು ಜಾತಿವಾರು ಅಂತ. ಎಲ್ಲ ಜಾತಿರು ಸಿಕ್ತು, ಕೆಲವು ಜಾತಿ ಬಿಟ್ಟರೆ. ಆದರೆ ಎಲ್ಲ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ. ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಅವಕಾಶ ವಂಚಿತ ಆಗಿದ್ದಾವೆ? ಕೋಲಾರ, ಕೊಡಗು, ಹಾಗೆ ರಾಯಚೂರು, ಅಲ್ಲೂ ಕೂಡ ಒಬ್ಬರಿಗೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ವಿಜಯನಗರ ಹೊಸ ಜಿಲ್ಲೆ, ಅಲ್ಲೂ ಕೂಡ ಇಲ್ಲ. ಬೆಂಗಳೂರು ಗ್ರಾಮಾಂತರದ್ದು ಕೂಡ ಅವಕಾಶ ಇಲ್ಲ. ಉಡುಪಿ ಜಿಲ್ಲೆಗೂ ಕೂಡ ಮಿನಿಸ್ಟರ್ ಭಾಗ್ಯ ಇಲ್ಲ. ಸುರ್ಜೇವಾಲಾ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಶಾಸಕರನ್ನ ಸಮಾಧಾನ ಪಡಿಸೋದೇ ಸಿಎಂಗೆ ದೊಡ್ಡ ಸವಾಲಾಗಿದೆ. ರಾಜೀನಾಮೆಗೆ ಮುಂದಾಗಿದ್ದಾರೀಗ ಹಲವು ಅಸಮಾಧಾನಿತ ಶಾಸಕರು. ನೋಡಿ, ಅಸಮಾಧಾನಿತರ ಕೆಂಡ ಯಾವ ರೀತಿಯಾಗಿದೆ. ಕೋಲಾರ ಜಿಲ್ಲೆ ನೋಡಿ, ಕೋಲಾರ ಮುನಿಯಪ್ಪನವರು ಆ ಜಿಲ್ಲೆಯವರಾದರೂ ಕೂಡ ದೇವನಹಳ್ಳಿಯಿಂದ ಗೆದ್ದು ಬಂದಂಥವ್ರು, ಹಾಗಾಗಿ ಕನ್ಸಿಡರ್ ಆಗಲ್ಲ. ಕೋಲಾರ ಅವಕಾಶ ಇಲ್ಲ. ಅಲ್ಲೂ ಕೂಡ ಅತಿ ಹೆಚ್ಚಿನ ಕಾಂಗ್ರೆಸ್ MLAಗಳು ಗೆದ್ದು ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ. ನಾವಾಗ ಸುಬ್ಬಾರೆಡ್ಡಿ ನೋಡ್ತಾ ಇದ್ವಿ, ಅವ್ರಿಗಾದ್ರು ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಅಲ್ಲೂ ಕೂಡ ಅವಕಾಶಗಳು ಸಿಗಲಿಲ್ಲ. ಅದರ ಜೊತೆಗೆ ವಿಜಯನಗರ ನೋಡಿ, ಗವ್ಯಪ್ಪ ಅನ್ನುವಂಥ ಶಾಸಕರು, ಇನ್ನೂ ಹಲವು ಕಾಂಗ್ರೆಸ್ನ MLAಗಳಿದ್ದಾರೆ ಅಲ್ಲಿ, ಅವ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಉತ್ತರ ಕನ್ನಡ ಅಲ್ಲಿ ಭಟ್ಕಳ ಮಂಕಾಳ ವೈದ್ಯ ಇತ್ತು, ಅವ್ರಿಗೂ ಕೂಡ ಮಿಸ್ ಆಯಿತು. ರಾಯಚೂರು ಅಲ್ಲಿ ನೋಡಿದ್ರೆ ಹಂಪನಗೌಡ, ಬಾದರ್ಲಿ ಆಗಿರ್ಬೋದು, ಇನ್ನೂ ಹಲವು ಹಿರಿಯ ಕಾಂಗ್ರೆಸ್ನ ಶಾಸಕರು ಆ ಜಿಲ್ಲೆಯಲ್ಲಿ ಇದ್ದಾರೆ. ಬೋಸರಾಜು ಕೂಡ ಅಲ್ಲಿಯವರು, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಬೆಂಗಳೂರು ಗ್ರಾಮಾಂತರ ಕೂಡ ಅಷ್ಟೇ. ಎಲ್ಲೊಂದು ಕಡೆ ಶರತ್ ಬಚ್ಚೇಗೌಡರಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಉಡುಪಿಗೂ ಕೂಡ ಅಷ್ಟೇ. ಅಲ್ಲಿ ರೈ ಏನಿದ್ದಾರೆ, ಅವ್ರಿಗೂ ಕೂಡ ಸಚಿವ ಆಗಬೇಕು ಅನ್ನುವಂಥ ಆಸೆ ಇತ್ತು, ನಿರೀಕ್ಷೆ ಇಟ್ಕೊಂಡಿದ್ರು. ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿಯೇ ಈಗ ಸುರ್ಜೇವಾಲಾ ವಿರುದ್ಧ ಆ 8 ಜಿಲ್ಲೆಗಳಲ್ಲಿ ಮತ್ತು ಯಾರ್ಯಾರಿಗೆಲ್ಲ ಸಚಿವಗಿರಿ ಸಿಕ್ಕಿಲ್ವೋ ಅವರ ಆಪ್ತರು, ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸುವ ಮೂಲಕ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಂದೇಶಗಳು ಹೋಗ್ತಾ ಇದೆ. ನೋಡಿ, ಇಂಡಿ ಶಾಸಕ ಯಶವಂತ ರಾಯ್ ಗೌಡ ಪಾಟೀಲ್ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಇದನ್ನು ಹೆಂಗೆ DK ಶಿವಕುಮಾರ್ ಶಮನ ಮಾಡ್ತಾರೆ, 1-to-1 ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಏನು ಭರವಸೆ ಕೊಡ್ತಾರೆ ಅನ್ನೋದೇ ಕುತೂಹಲ. ಈಗ ಇರೋದು ಒಂದೇ ಇರೋದು 20ಕ್ಕಿಂತ ಹೆಚ್ಚು ಜನ ಅಸಮಾಧಾನಿತರಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾದರೆ ಏನು ಮಾಡ್ತಾರೆ ಇವರು? ಸರ್ಕಾರಕ್ಕಂತೂ ಏನಾಗಲ್ಲ, ಆದರೆ ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ. ಆ ಕೆಟಗಿರಿಯ ಆ ಸಮುದಾಯದ ಓಟ್ಗಳಂತೂ ಇಲ್ಲಿ ಛಿದ್ರ ಆಗ್ಬೋದು, BJP ಪ್ಲಸ್ ಆಗ್ಬೋದು. ಅವರಿಗೇನಾದರೂ ಆಪರೇಷನ್ ಮುಂದಾಗ್ಬಿಟ್ರೆ ಇವ್ರು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ? ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ನೋಡಿ, ಹೆಬ್ಬಾಳ್ಕರ್ ಮೊದಲ ಅವಧಿಲಾಗಿದ್ದರು, ಅವ್ರನ್ನೂ ಕೂಡ ಕೈ ಬಿಟ್ಟರು. ಗವ್ಯಪ್ಪನವರು ಅಲ್ಲಿ ವಿಜಯ್ ಸಿಂಗ್ನವ್ರು ಸೋಲಿಸಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಶ್ರಮ ಹಾಕಿದರು. ಗವ್ಯಪ್ಪ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. TB ಜಯಚಂದ್ರ ಭಾಳ ಹಿರಿಯರು, 6 ಬಾರಿ MLA, ಮೋಸ್ಟ್ ಸೀನಿಯರ್ ಲೀಡರ್. ಅವ್ರು ಸ್ಪೀಕರ್ ಮಾಡ್ತು ಅಂತ ಅನ್ಕೊಂಡಿದ್ರು, ಅದೂ ಆಗಲಿಲ್ಲ. ತುಮಕೂರು ಜಿಲ್ಲೆಗೆ ಪ್ರಾತಿನಿಧ್ಯನ ಕೊಟ್ಟಿಲ್ಲ. ಪರಮೇಶ್ವರ್ ಬಿಟ್ಟರೆ ಯಾರಿಗೂ ಇಲ್ಲ. KN ರಾಜಣ್ಣ ಅವ್ರ ಮಗ ರಾಜೇಂದ್ರ MLC. ರಾಜಣ್ಣ ಅವ್ರು ನೋಡಿ, ಇನ್ನು ನಾನು ನಾಗೇಂದ್ರ ಅವ್ರಿಗೆ ಅವಕಾಶ ಕೊಟ್ಟರು 2ನೇ ಬಾರಿಗೆ, ರಾಜಣ್ಣ ಅವ್ರಿಗಿಲ್ಲ. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಶಾಸಕ, ಅವ್ರಿಗೂ ಕೂಡ ಅವಕಾಶ ಇಲ್ಲ. ಅಶೋಕ್ ಪಟ್ಟಣ್ಣ ಮೊದಲ ಲಿಸ್ಟ್ನಲ್ಲಿದ್ದರು, ಅವರು ಗುಮ್ ಕೊಟ್ಕೊಂಡು ಹೋಗಿದ್ರು, ಅವ್ರಿಗೂ ಕೊಡಲಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ಇರೋದು 1 ಸ್ಥಾನ ಉಳಿದಿದೆ ಅಷ್ಟೇ 20ರಲ್ಲಿ. ಈಗ ನಿಗಮ ಮಂಡಳಿ ಕಾರ್ಯಾಧ್ಯಕ್ಷ ಸ್ಥಾನ, ಸಚಿವ ಸ್ಥಾನ ಬೇರೆ, ಆ ಸ್ಥಾನಗಳು ಬೇರೆ. ಹಾಗಾಗಿ ಈಗ ಸಚಿವ ಸ್ಥಾನ ಅಂತೂ ಕೊಡ್ಲಿಕ್ಕಾಗೋದಿಲ್ಲ. ಬಟ್ ಯಾವ ಭರವಸೆ ಮೇಲೆ ಇವ್ರನ್ನ ಸುಮ್ಮನಿರಿಸ್ತಾರೆ ಅಂತ? ಖಂಡಿತ ಪ್ರಭು, ಯಾಕೆಂದ್ರೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿರುವಂತದ್ದು. ಅದರಲ್ಲಿ 7-8 ಶಾಸಕರು 4-5 ಬಾರಿ ಗೆದ್ದಂತವ್ರು, 3-4 ಬಾರಿ ಗೆದ್ದಿರುವಂತವ್ರು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅವರಿಗೆ ಸರಿಯಾದಂತ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಅಸಮಾಧಾನ ಇದೆ. ಈ ಬಾರಿ ನಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಈ ಬಾರಿ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ ಶಿವಾನಂದ ಪಾಟೀಲ್ ಅವರು ಕೂಡ ಮತ್ತೊಮ್ಮೆ ಸಚಿವರಾಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಬಿಜಾಪುರ ಜಿಲ್ಲೆಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಕಾದುಕೊಳ್ತಿದ್ರು. ಅದರ ಜೊತೆಗೆ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಈ ಬಾರಿ ಸಿಗುತ್ತೆ ಅಂತ ಹೇಳಿ, ಆದ್ರೆ ಅವ್ರಿಗೂ ಕೂಡ ಮಿಸ್ ಆಗಿದೆ. ಹಾಗೆ ಅಪ್ಪಾಜಿ ನಾಡಗೌಡರು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆದ್ರೆ ಅವ್ರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಬಿಜಾಪುರ ಜಿಲ್ಲೆಗೆ ಅವಕಾಶನೇ ಸಿಕ್ಕಿಲ್ಲ. ಇದರ ಜೊತೆಗೆ ಈಗ ಪೊನ್ನಣ್ಣ ಅವರು ಕೂಡ ಕೊಡಗು ಜಿಲ್ಲೆಯಿಂದ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳ್ತಿದ್ರು. ಆದ್ರೆ ಅವ್ರಿಗೆ ಈಗ ಉಪಸಭಾಧ್ಯಕ್ಷರನ್ನ ಮಾಡಿ ಎಲ್ಲೋ ಒಂದು ಕಡೆ ಕಣ್ಣೊರೆಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವ್ರಿಗೆ
ಅವಕಾಶ ಸಿಕ್ಕಿಲ್ಲ. ಹಾಗೆ ಅಲ್ಲಮ ಪ್ರಭು ಪಾಟೀಲ್ ಗುಲ್ಬರ್ಗಾದಿಂದ ಆಸೆಯನ್ನ ಇಟ್ಕೊಂಡಿದ್ರು. BR ಪಾಟೀಲ್ ಅವರು ಕೂಡ ಸಚಿವ ಸ್ಥಾನಕ್ಕೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತವ್ರು. ಇಬ್ಬರು ಕೂಡ ಹಿರಿಯರು. ಈ ಬಾರಿ BR ಪಾಟೀಲ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇತ್ತು, ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಸೊ ಇದರಿಂದ ಅವರು ಕೂಡ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಈಗ ಇದರ ಜೊತೆಗೆ ಈಗ ಮಹಿಳಾ ಕೋಟಾದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ನಯನಾ ಮೋಟಮ್ಮ, ಹಾಗೆ ಆರತಿ ಕೃಷ್ಣ ಇವರ ಹೆಸರುಗಳು ಮುಂಚೂಣಿಯಲ್ಲಿ ಇದ್ವು. ಅಂತಿಮವಾಗಿ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅವರು ಕೂಡ ಬಹಳಷ್ಟು ಅಸಮಾಧಾನದಲ್ಲಿದ್ದಾರೆ. ಇನ್ನ ಆನೇಕಲ್ ಶಿವಣ್ಣ ಅವರ ಹೆಸರು ಅಂತಿಮ ಕ್ಷಣದವರೆಗೂ ಕೂಡ ಮುಂಚೂಣಿಯಲ್ಲಿತ್ತು. ಶರತ್ ಬಚ್ಚೇಗೌಡ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಈಗ ಇಬ್ಬರು ನಾಯಕರಿಗೂ ಕೂಡ ಅಸಮಾಧಾನ ಶುರುವಾಗಿದೆ. ಈ ಬಹಳಷ್ಟು ಶಾಸಕರು ಭದ್ರಾವತಿ ಸಂಗಮೇಶ್ ಅವರು ಕೂಡ ನಿರಂತರವಾಗಿ ಗೆದ್ದು ಬಂದಂತವ್ರು, ಎರಡು ಬಾರಿ ಸೋತರು. ಸತತವಾಗಿ ಅವರು ಕೂಡ ಗೆದ್ದು ಬಂದಂತವ್ರು. ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಲಿಂಗಾಯತ ಸಮುದಾಯದಲ್ಲಿ ಈ ಬಾರಿ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗ್ಲೇನೆ ರಾಜೀನಾಮೆಯನ್ನ ಕೊಡುವಂತ ಒಂದು ನಿರ್ಧಾರಕ್ಕೂ ಕೂಡ ಅವರು ಬರ್ತಾ ಇದ್ದಾರೆ. ಹಾಗಾಗಿ 10 ರಿಂದ 15 ಶಾಸಕರು ತೀವ್ರ ಅಸಮಾಧಾನ ಹೊಂದಿರುವಂತವ್ರು. ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನ ಬೇಕಾದ್ರೂ ಕೂಡ ತೆಗೆದುಕೊಳ್ಬಹುದು. ಅದರಲ್ಲಿ ಗವಿಯಪ್ಪ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ವಿಜಯನಗರ ಶಾಸಕರು, ಹಿರಿಯರು. ಅವ್ರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಬಳ್ಳಾರಿ ಅವಿಭಜಿತ ಜಿಲ್ಲೆಗೆ ಅವಕಾಶ ಸಿಗುತ್ತೆ ಈ ಬಾರಿ, ನನಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಹಿರಿಯ ನಾಯಕರನ್ನು ಕೂಡ ಇಲ್ಲಿ ಕಡೆಗಣನೆ ಮಾಡಲಾಗಿದೆ. ಅದರಿಂದ ಸಾಕಷ್ಟು ಅಸಮಾಧಾನಗಳಿದೆ. ಇದನ್ನ ಯಾವ ರೀತಿಯಾಗಿ ನಾಯಕರು ನಿಭಾಯಿಸ್ತಾರೆ ನೋಡ್ಬೇಕಾಗತ್ತೆ. ಒಂದು ವೇಳೆ ಸರಿಯಾಗಿ ನಿಭಾಯಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಅಂತೂ ಫಿಕ್ಸ್. ಯಾಕೆಂದ್ರೆ ಈಗ ಸೈಲೆಂಟ್ ಆಗಿದ್ರು ಕೂಡ ಒಂದು ಕಡೆ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಸದ್ಯಕ್ಕೆ ಸೈಲೆಂಟ್ ಆದ್ರು. ಮುಂದಿನ ದಿನಗಳಲ್ಲಿ ಅವರು ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು.